ಹಾಯ್ ಗೈಸ್, ವೆಲ್ಕಮ್ ಟು ಸ್ಪರ್ಧಾ ವಿಜಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಂದರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ SC/ST ಫ್ರೀ ಕೋಚಿಂಗ್ ಎಕ್ಸಾಮನ್ನು ನಡೆಸ್ತಾರೆ. ಈ ಎಕ್ಸಾಮನ್ನು ನಡೆಸ್ತಾರಲ್ಲ, ಅದೊಂದು ಡೇಟ್ ಅನೌನ್ಸ್ ಮಾಡಿದ್ದಾರೆ. ಆ ಡೇಟ್ ಯಾವಾಗ, ಯಾರು ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಸಿಲಬಸ್ ಹೇಗಿರುತ್ತೆ, ಹಾಗೆ ಏನೇನೇನೋ ಓದಬೇಕು, ಓದುವ ವಿಧಾನ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ಥರನಾದ ವೀಡಿಯೋಗಳು ಬೇಕು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ವಿಡಿಯೋನ ನಾನು ರೆಡಿ ಮಾಡಿ ನಿಮಗೋಸ್ಕರ ನೀಡ್ತೇನೆ. ಈ ಏನು ಓದುವ ವಿಧಾನ ನಾನು ಹಾಕಿದ್ದೀನಲ್ಲ, ಅದು ನಾನು ಓದಿರ್ತಕ್ಕಂಥ ವಿಧಾನ ಆಗಿರ್ತದೆ. ಅದನ್ನ ಫಾಲೋ ಮಾಡಿ ಸಕ್ಸಸ್ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ನೋಡೋಣ. ನೋಡಿ, ಫಸ್ಟು ಇದು ನಮ್ಮದು ಲೋಗೋ ಇರುತ್ತೆ, ಸ್ಪರ್ಧಾ ವಿಜಯ ಕನ್ನಡ ಲೋಗೋ. ಇದನ್ನ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕೇಳಿ. ನಮಗೆ ಇದೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ. ನೋಡಿ, ಫಸ್ಟು ಇದು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂಥ ನ್ಯೂಸು. ಅಂದರೆ ಒಂದು ಟ್ವೀಟ್ ಮಾಡಿರ್ತಾರೆ. ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದ, ಅಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಫ್ರೀ ಕೋಚಿಂಗ್ ಎಕ್ಸಾಮ್ ಯಾವಾಗ ಇಡ್ತಾರೆ ಅಂತ ಕೇಳ್ತಾ ಪ್ರಶ್ನೆಗೆ ಸಮಾಜ ಕಲ್ಯಾಣ ಇಲಾಖೆಯವರು ಒಂದು ಆನ್ಸರ್ ಮಾಡಿರ್ತಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEAದವರು ಈ ಎಕ್ಸಾಮನ್ನು ನಡೆಸ್ತಿದ್ದಾರೆ. ಇತರೆ ಪರೀಕ್ಷೆಗಳನ್ನು ನಡೆಸುವ ತಯಾರಿಯಲ್ಲಿದ್ದಾರೆ. ಅಂದರೆ ಬೇರೆ ಪರೀಕ್ಷೆಗಳನ್ನು ನಡೆಸ್ತಿದ್ದಾರೆ. ಅದಕ್ಕೆ 2024 ಡಿಸೆಂಬರಲ್ಲಿ ಯಾವುದೇ ಡೇಟ್ಸ್ ಇಲ್ಲ ಅಂತ ಅವರು ಹೇಳಿದ್ದಾರೆ. UPSC ಪ್ರವೇಶ ಪರೀಕ್ಷೆ ದಿನಾಂಕವನ್ನು ಸದ್ಯದಲ್ಲೇ ತಿಳಿಸಲಿದ್ದು, ಇದನ್ನು ಡಿಸೆಂಬರ್ 26ರಂದ ಕಳಿಸಿರ್ತಕ್ಕಂಥ ಒಂದು ನೋಟಿಫಿಕೇಷನ್ ಆಗುತ್ತೆ. ಆ 26ನ ಕಳಿಸಿದ ನೋಟಿಫಿಕೇಷನ್ ಕನ್ಸಿಡರ್ ಮಾಡಿಕೊಂಡು ಸಮಾಜ ಕಲ್ಯಾಣ ಇಲಾಖೆಯವರು ಡಿಸೆಂಬರ್ 26/12/2024 ಬಂದ ಟ್ವಿಟರ್ ಮಾಹಿತಿಯ ಪ್ರಕಾರ 12/1/2025 ಎಕ್ಸಾಮನ್ನು ಖಂಡಿತವಾಗಿ ನಡೆಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಹಾಗೆ ಎಕ್ಸಾಮು 12/1/2025 ಅಂದರೆ ಮುಂದಿನ ವರ್ಷ ನಮಗೆ ಒಳ್ಳೆಯದಾಗಲಿ, ಒಳ್ಳೆಯ ಹರ್ಷದೊಂದಿಗೆ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. UPSC ಪಾಸ್ ಆದಮೇಲೆ ಯಾವ ಥರನಾದ ನಮಗೆ ಬೆನಿಫಿಟ್ ಇದೆ ಅದನ್ನೆಲ್ಲನೂ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಚೆನ್ನಾಗಿ ಓದ್ಕೊಳ್ಳುವ ರೀತಿಯನ್ನು ಕೂಡ ನಾನು ಹೇಳಿದ್ದೀನಿ. ಇಂಪಾರ್ಟೆಂಟ್ ಆಗಿರುತ್ತೆ. ಮಿಸ್ ಮಾಡದೆ ಫುಲ್ ಎಂಡ್ವರೆಗೂ ವಿಡಿಯೋನ ನೋಡಿ. ಸರ್ಕಾರದ ವತಿಯಿಂದ ಪದವಿ ಅಂದರೆ ಡಿಗ್ರಿ ಪಾಸ್ ಆದವರಿಗೆ ಇದನ್ನ ನಡೆಸ್ತಾರೆ. ಫ್ರೀ ಕೋಚಿಂಗ್ ಎಕ್ಸಾಮು ಡಿಗ್ರಿ ಪಾಸ್ ಆದವರಿಗೆ ನಡೆಸಿದ್ದಾರೆ. ಇದನ್ನು ಯಾವುದು UPSC ಫ್ರೀ ಕೋಚಿಂಗ್ ಎಕ್ಸಾಮನ್ನು. ಎಷ್ಟು ಪೋಸ್ಟ್ ಇದ್ದು SC/ST ಅವರಿಗೆ ನಡೆಸಿರ್ತಾರೆ. SCಗೆ 400 ಪೋಸ್ಟ್ ಇರ್ತವೆ, STಗೆ 200 ಪೋಸ್ಟ್ ಇರ್ತವೆ. ಸೇರಿದಂತೆ ಒಟ್ಟಾರು 600 ಪೋಸ್ಟು, ಅಂದರೆ 600 ಅಭ್ಯರ್ಥಿಗಳು IAS ಪೂರ್ವಭಾವಿ ಪರೀಕ್ಷೆ ತಯಾರಿಗೆ ಫ್ರೀ ಕೋಚಿಂಗ್ ಎಕ್ಸಾಮ್ ಪ್ರವೇಶ ಪರೀಕ್ಷೆಯನ್ನು 2025 ಜನವರಿ 12ರಂದು ನಡೆಸಲು ಉದ್ದೇಶಿಸಿದೆ. ಇದನ್ನ ನಡೆಸೋರು KEAದವರು. ಇದರ ಸಿಲೆಬಸ್ ಏನಿರುತ್ತೆ ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ನೋಡಿ, ಎಕ್ಸಾಮ್ ಯಾರು ನಡೆಸ್ತಾರೆ? KEAದವರು ಎಕ್ಸಾಮನ್ನು ನಡೆಸ್ತಾರೆ. ಕರ್ನಾಟಕ ಫ್ರೀ ಕೋಚಿಂಗ್ ಸಿಲೆಬಸನ್ನು ನಾನು ಇಲ್ಲಿ ಮುಂದೆ ಹಾಕಿದ್ದೀನಿ. ನೋಡಿ, ಸಿಲೆಬಸ್ ಏನಿರುತ್ತೆ. ಸಿಲೆಬಸ್ ಫಸ್ಟು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳು ಇರ್ತವೆ. ಪ್ರಚಲಿತ ಘಟನೆಯಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ಅವರು ಕನ್ಸಿಡರ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಉಕ್ರೇನ್ ರಷ್ಯಾದ್ದು ಯುದ್ಧ ಆಗಿರ್ಬೋದು, ಮತ್ತು ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ನಾವು ರಫ್ತು ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಆಮದು ಮಾಡ್ಕೊಂಡಿರೋದಂಥದ್ದಾಗಿರ್ಬೋದು, ಹಾಗೆ ಏನೇನು ನಾವು ಪ್ರಾಮುಖ್ಯತೆ ವಹಿಸಿ ಯುದ್ಧ ಮಾಡಿರ್ತಕ್ಕಂಥದ್ದಾಗಿರೋ ಸಮರಗಳಾಗಿರ್ತಕ್ಕಂಥ ಪ್ರತಿಯೊಂದನ್ನು ಇಲ್ಲಿ ಕೇಳ್ತಾನೆ. ಹಾಗೆ ಭಾರತದ ಇತಿಹಾಸ ಮತ್ತು ಭಾರತೀಯ ರಾಷ್ಟ್ರೀಯ ಚಳುವಳಿಗಳು, ಭಾರತದ ಇತಿಹಾಸವನ್ನು ಪೂರ್ತಿಯಾಗಿ ಕೇಳ್ತಕ್ಕಂಥದ್ದು. ಹಾಗೆ ಜಿಯೋಗ್ರಫಿ ಕೇಳ್ತಾನೆ. 3ನೇ ಪಾಯಿಂಟ್ ಅದೇ ಇರೋದು. ಭಾರತೀಯ ಮತ್ತು ವಿಶ್ವ ಭೂಗೋಳ, ಭೌತಿಕ, ಸಾಮಾಜಿಕ, ಅರ್ಥಶಾಸ್ತ್ರ, ಭಾರತ ಮತ್ತು ಪ್ರಪಂಚದ ಭೂಗೋಳ. ಸೋಷಿಯಾಲಜಿ ಕೇಳ್ತಾನೆ, ಮತ್ತು ಭೂಗೋಳ ಕೇಳ್ತಾನೆ. ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತ ಮತ್ತು ವಿಶ್ವದ್ದು ಕೂಡ ಇಲ್ಲಿ ಕೇಳ್ತಾನೆ. ಯಾಕಂದರೆ ಇದು UPSC ಫ್ರೀ ಕೋಚಿಂಗ್ ಎಕ್ಸಾಮ್ ಆಗಿರೋದ್ರಿಂದ UPSC ಮತ್ತು KPSC ನಡೆಸುವ ಗ್ರೂಪ್ C KS ಎಕ್ಸಾಮ್ ಪ್ಯಾಟರ್ನ್ ಥರನೇ ಇರುತ್ತೆ. ವೆರಿ ವೆರಿ ಟಫ್ ಎಕ್ಸಾಮ್ ಇರುತ್ತೆ. 40ರಿಂದ 50 ಮಾರ್ಕ್ಸ್ ತೊಗೊಂಡ್ರೆ ಕಡ್ಡಾಯವಾಗಿ ಪಾಸ್ ಆಗ್ತೀರಾ. ನೆಕ್ಸ್ಟ್ ನೋಡಿ, 4 ಭಾರತೀಯ ರಾಜಕೀಯ ಮತ್ತು ಆಡಳಿತ ಸಂವಿಧಾನ, ಅಂದರೆ ಸಂವಿಧಾನ ಪೂರ್ತಿ ಕೇಳ್ತಾನೆ ಅಂತ ಆಯಿತು. ನೆಕ್ಸ್ಟು ಎಕನಾಮಿಕ್ಸ್ ಪೂರ್ತಿ ಕೇಳ್ತಾನೆ. 5ನೇ ಪಾಯಿಂಟಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ, ಸುಸ್ಥಿರ ಅಭಿವೃದ್ಧಿ, ಬಡತನ, ಸೇರ್ಪಡೆ, ಜನಸಂಖ್ಯಾಶಾಸ್ತ್ರ, ಸಾಮಾಜಿಕ ವಲಯದ ಉಪಕ್ರಮಗಳು ಇತ್ಯಾದಿಯನ್ನು ಕೇಳ್ತಾನೆ. ಎಕನಾಮಿಕ್ಸು ಪೂರ್ತಿಯಾಗಿ ಕೇಳ್ತಾನೆ ಅಂದಂಗೆ ಆಯಿತು. ಮತ್ತು ಪ್ರಮುಖವಾಗಿ ಯೋಜನೆಗಳನ್ನು ಕೇಳ್ತಾನೆ. ಯೋಜನೆಗಳು ವೆರಿ ವೆರಿ ಇಂಪಾರ್ಟೆಂಟು. ಸರ್ಕಾರದ ಯೋಜನೆಗಳ ಬಗ್ಗೆ ಒಂದು 4-5 ಪ್ರಶ್ನೆಯನ್ನು ಅವರು ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟು. ಸಾಮಾನ್ಯ ವಿಜ್ಞಾನದ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ವಿಜ್ಞಾನಗಳು ಕಡ್ಡಾಯವಾಗಿ ಕೇಳ್ತಾರೆ. ಸೈನ್ಸ್ ಆ್ಯಂಡ್ ಟೆಕ್ಕನ್ನು ಜಾಸ್ತಿ ಫೋಕಸ್ ಮಾಡಿ ಓದ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು. ಪ್ರಶಸ್ತಿಗಳು, ಗೌರವಗಳ ಬಗ್ಗೆ 2 ಪ್ರಶ್ನೆಯನ್ನು ಇಟ್ಟಿರ್ತಾರೆ. ಇತ್ತೀಚೆಗೆ 2024ರಿಂದ ಮತ್ತು 2025ರಲ್ಲಿ ನೀಡಿರ್ತಕ್ಕಂಥ ಪ್ರಶಸ್ತಿಗಳನ್ನು ಕೇಳ್ತಾರೆ. 12 ಒಳಗಡೆ ಯಾವುದಾದ್ರು ಪ್ರಶಸ್ತಿಯನ್ನು ನೀಡಿದರೆ
ಜನವರಿ 12, 2025 ಒಳಗಡೆ ಯಾವುದಾದ್ರು ಪ್ರಶಸ್ತಿಯನ್ನು ನೀಡಿದರೆ ಕಡ್ಡಾಯವಾಗಿ ಪ್ರಶಸ್ತಿಯನ್ನು ಕೇಳ್ತಾನೆ. ಗ್ರಹಿಕೆ ಅಂದರೆ ಇದೊಂದು ಮನೋಶಾಸ್ತ್ರ, ಅದರಲ್ಲಿ ಪ್ರಶ್ನೆಗಳನ್ನು ಕೇಳೋ ಕಡಿಮೆ ಸಾಧ್ಯತೆ ಇರುತ್ತೆ. ಸಂವಹನ ಅಂದರೆ ಕಂಪ್ಯೂಟರ್ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಕೇಳ್ತಾನೆ. 4ರಿಂದ 5 ಪ್ರಶ್ನೆಗಳು ಕಂಪ್ಯೂಟರ್ ಪ್ರಶ್ನೆಗಳು ಆಗಿರ್ತಕ್ಕಂಥದ್ದು. ಯಾಕೆ ತಾರ್ಕಿಕ ಅಂದರೆ ನೋಡಿ, ಈ ಕೋಡಿಂಗು ಆ ಲೆಕ್ಕದಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ. ಹಾಗೆ ಸಾಮಾನ್ಯವಾಗಿ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಯಲ್ಲಿ ಸುಮಾರು ಪ್ರಶ್ನೆಗಳನ್ನ ಕೇಳ್ತಾನೆ. ಅದರಲ್ಲಿ ಏನೇನು ಬರ್ತವೆ ಅಂದರೆ ಸಂಖ್ಯಾಶಾಸ್ತ್ರ ಬರುತ್ತೆ, ಸಂಖ್ಯೆಗಳು ಮತ್ತು ಅವುಗಳ ಸಂಬಂಧಗಳು, ಪರಿಮಾಣದ ಕ್ರಮಗಳು, ಹಾಗೆ ವರ್ಗಮೂಲ, ಡೇಟಾ ವಾಕ್ಯಗಳು, ಚಾರ್ಟ್ ಕೊಟ್ಟಿರ್ತಾನೆ, ಗ್ರಾಫ್ಗಳು ಕೊಟ್ಟಿರ್ತಾನೆ, ಕೋಷ್ಟಕಗಳು ಕೊಟ್ಟಿರ್ತಾನೆ, ಡೇಟಾ ಸಮರ್ಪಕತೆ ಹಾಗೆ ಇತ್ಯಾದಿ ವರ್ಗಗಳನ್ನು ಇಲ್ಲಿ ಕೇಳ್ತಕ್ಕಂಥದ್ದು. ಅಂದರೆ ಮೆಂಟಲ್ ಎಬಿಲಿಟಿ ಪೂರ್ತಿ ನೀವು ಪರ್ಫೆಕ್ಟ್ ಆಗಿರಬೇಕು, ರೀಸನಿಂಗು ಪರ್ಫೆಕ್ಟ್ ಆಗಿರಬೇಕು, ಸೈನ್ಸ್ ಪರ್ಫೆಕ್ಟ್ ಆಗಿರಬೇಕು, ಕಂಪ್ಯೂಟರ್ ಪರ್ಫೆಕ್ಟ್ ಆಗಿರಬೇಕು, ಕರೆಂಟ್ ಅಫೇರ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕು. ಯಾವುದಾದ್ರು 2 ಮ್ಯಾಗ್ಝಿನನ್ನು ಓದಿ, ಒಂದು ಯೋಜನಾ ಮ್ಯಾಗ್ಝಿನನ್ನು ಓದಿ, ಸ್ಪರ್ಧಾ ವಿಜೇತ ಮ್ಯಾಗ್ಝಿನನ್ನು ಓದಿ, 100% ನಿಮಗೆ ಮಾರ್ಕ್ಸ್ ಬಂದೇ ಬರುತ್ತೆ ಅಂತ ಹೇಳ್ತಕ್ಕಂಥದ್ದು. ನೋಡಿ, ಎಕ್ಸಾಮ್ ಟೈಮ್ ಎಷ್ಟು ಮತ್ತು ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ಅಂತ ಇದು ಎಲ್ಲರಿಗೂ ಕನ್ಫ್ಯೂಸ್ ಇರುತ್ತೆ. ಇನ್ನು ಕ್ಲಿಯರ್ ಮಾಡಿದ್ದೀನಿ ನೋಡಿ. UPSC, KS, ಗ್ರೂಪ್ ಸಿ ಇವೇನು 3 ಇದಾವಲ್ಲ, 3 ಫ್ರೀ ಕೋಚಿಂಗ್ ಎಕ್ಸಾಮ್ಗೆ ಸೇಮ್ ಪ್ಯಾಟರ್ನು, ಸೇಮ್ ಮಾರ್ಕ್ಸು, ಸೇಮ್ ಸಿಲೆಬಸ್ಸು, ಪ್ರತಿಯೊಂದೂ ಸೇಮ್ ಇರುತ್ತೆ. ನೋಡಿ, UPSC ಇದಕ್ಕೆ ಕೇಳಿದಾನೆ, ಅದಕ್ಕೆ 100 ಮಾರ್ಕ್ಸ್ ಇರುತ್ತೆ, 120 ನಿಮಿಷ ಇರ್ತದೆ. ಟೈಮ್ ಟೇಬಲನ್ನು ನಾವೇನಾದ್ರು ಬಿಟ್ಟರೆ ನಮಗೆ ಹೇಳ್ತೀನಿ. UPSC ಪ್ರೀ ಕೋಚಿಂಗ್ ಎಕ್ಸಾಮ್ ಪಾಸ್ ಆಗಬೇಕಾ? ಹಾಗಾದರೆ ಏನು ಮಾಡಬೇಕು? ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ ಏನು ಮಾಡಬೇಕು ಅಂತ ಹೇಳಿದೆ. ನೋಡಿ, UPSC ತಯಾರಿಗಾಗಿ ಈ ಥರ ಟೈಮ್ ಟೇಬಲನ್ನು ಹಾಕ್ಕೋಬೇಕು. ನಾನು ಇದನ್ನ ಹಾಕ್ಕೊಂಡಿರೋದು ನಾನು ಓದ್ತಿರ್ಬೇಕಾದ್ರೆ ಹಾಕಿರ್ತಕ್ಕಂಥ ಟೈಮ್ ಟೇಬಲ್ಗಳು. ಹಾಗಾದರೆ ನೋಡಿ, ಬೆಳಿಗ್ಗೆ 5:30ಯಿಂದ 6:30ವರೆಗೆ ವೈಯಕ್ತಿಕ ಕೆಲಸಗಳು, ನಮ್ಮದು ಎಲ್ಲ ದೈನಂದಿನ ಚಟುವಟಿಕೆಗಳನ್ನು ಮುಗಿಸ್ಕೊಂಡು ವಾಕ್ ಮಾಡಿಕೊಂಡು ಯಾವುದಾದ್ರು ಬುಕ್ ಓದ್ಕೊತ ವಾಕ್ ಮಾಡ್ಕೊಳ್ಳಿ. ಹಾಗೆ 6:30ರಿಂದ 8 ಗಂಟೆವರೆಗೂ ಪೇಪರ್ ಓದಬೇಕು. ಪೇಪರ್ನ ಎಷ್ಟು ನೀಟಾಗಿ ಓದ್ತೀವಿ ಅಷ್ಟು ನಿಮಗೆ ನಾಲೆಜು ಬ್ರಾಡಾಗಿ ಬೆಳೀತಾ ಹೋಗುತ್ತೆ. ಹಾಗೆ ಮ್ಯಾಗ್ಝಿನನ್ನು ಓದಬೇಕು. ಸ್ವಲ್ಪ ಟೈಮಲ್ಲಿ ಪೇಪರ್ ಓದಿ, ಪೇಪರ್ 1 to 1 ಅವರ್ ಪೇಪರ್ ಓದಿದರೆ ಆಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ಮ್ಯಾಗ್ಝಿನನ್ನು ಚೆನ್ನಾಗಿ ಓದಬೇಕು. ಮ್ಯಾಗ್ಝಿನ್ ಹೆಂಗೆ ಓದಬೇಕು ಅಂದರೆ ಯಾವುದೇ ಮೂಲೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೂ ನಾವು ಆನ್ಸರ್ ಮಾಡುವಷ್ಟು ಕೆಪಬಿಲಿಟಿ ಇರಬೇಕು. ಆ ಥರ ಮ್ಯಾಗ್ಝಿನ್ ಓದಿದರೆ UPSC, KS, ಪ್ರಿಲಿಮ್ಸು ಈ ಥರ ಎಕ್ಸಾಮ್ಗಳನ್ನ ನಾವು ಫೇಸ್ ಮಾಡೋಕ್ಕಾಗತ್ತೆ. ಪ್ರತಿಯೊಂದಕ್ಕೂ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಜಾಸ್ತಿ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ನೋಡಿ, 8ರಿಂದ 8:30 ಅವಾಗ ಸ್ವಲ್ಪ ತಿಂಡಿ ಮಾಡ್ಕೊಳ್ಳಿ ಅಥವಾ ನಾಷ್ಟ ಮಾಡ್ಕೊಳ್ಳಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಲೆಕ್ಕದಲ್ಲಿ. ನೆಕ್ಸ್ಟ್ ನೋಡಿ, 8:30ರಿಂದ 12:30 ಒಳಗೆ ಯಾವುದಾದ್ರೂ ಸಬ್ಜೆಕ್ಟನ್ನು ಇಟ್ಕೋಬೇಕು. ಆ ಥರ ಇಟ್ಕೋಬೇಕು. ಉದಾಹರಣೆಗೆ ಯಾವುದಾದ್ರೂ ಆ ಥರ ಇಟ್ಕೊಳ್ಳೋಕ್ಕಾಗಿಲ್ಲ ಅಂದ್ರೆ ಕ್ವಶನ್ ಪೇಪರ್ನ ರಿವಿಷನ್ ಮಾಡ್ಕೊಳ್ಳಿ. 12:30ವರೆಗೂ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕ್ವಶನ್ ಪೇಪರ್ನ ಯೂಸ್ ಮಾಡಿ. ಯಾವ ಕ್ವಶನ್ ಪೇಪರ್ ರಿವಿಷನ್ ಮಾಡಬೇಕು ಅಂದರೆ KPSC ನಡೆಸಿರ್ತಕ್ಕಂತಹ ಗ್ರೂಪ್ ಸಿ ಎಕ್ಸಾಮ್ಗಳು, RRB ಎಕ್ಸಾಮ್ಸು, ಆಮೇಲೆ SSC ಎಕ್ಸಾಮ್ಸು ಮತ್ತು ಬೇರೆ ಸ್ಟೇಟಲ್ಲಿ ನಡೆಸಿರ್ತಕ್ಕಂಥ ಗ್ರೂಪ್ ಸಿ ಎಕ್ಸಾಮ್ಸ್ಗಳು ಪ್ರತಿಯೊಂದನ್ನು ಮತ್ತು IAS, UPSC ಪ್ರತಿಯೊಂದು ಕ್ವಶನ್ ಪೇಪರನ್ನು ನೀವು ನೀಟಾಗಿ ಓದ್ಕೊಳ್ಳಿ. ಕ್ವಶನ್ನು ಲೆಂದಿ ಆಗಿರುತ್ತೆ, ಆನ್ಸರ್ ಈಸಿ ಆಗಿರುತ್ತೆ. UPSC ಕ್ವಶನ್ ಪೇಪರ್ನ ತೆಗೆದು ನೋಡಿ, ಕ್ವಶನ್ಗಳು ಲೆಂದಿ ಆಗಿರುತ್ತೆ, ಓದಕ್ಕೆ ಬೇಜಾರು ಮಾಡ್ಕೋಬೇಡಿ. ಅದೇ ಥರದ ಪ್ರಶ್ನೆಗಳನ್ನು ಈ ಫ್ರೀ ಕೋಚಿಂಗ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಅವೇ ಪ್ರಶ್ನೆಗಳನ್ನು ಎತ್ತಿ ಇಲ್ಲಿ ಹಾಕಿರ್ತಾನೆ, ಕಾಪಿ ಪೇಸ್ಟ್ ಮಾಡಿರ್ತಾನೆ ಅಂತ ಹೇಳ್ತಕ್ಕಂಥದ್ದು. 12:30 to 2 ಗಂಟೆವರೆಗೂ ಕ್ವಶನ್ ಪೇಪರ್ನ ರಿವಿಷನ್ ಮಾಡ್ಕೊಳ್ಳಿ. ಸೇಮ್ ಟೈಮಿಂಗ್ಸು ಅದೆಲ್ಲ ಇಟ್ಕೊಂಡು ಒಂದು ಆ ಥರ ಓದ್ಕೊಳ್ಳಿ ಅಥವಾ ಕ್ವಶನ್ ಪೇಪರ್ನಾದ್ರು ರಿವಿಷನ್ ಮಾಡ್ಕೊಳ್ಳಿ, ನಿಮಗೆ ಬಿಟ್ಕೊಟ್ಟಿದ್ದು. ನೆಕ್ಸ್ಟು 2ರಿಂದ 3:30ವರೆಗೂ ಒಂದು ಅರ್ಧ ಗಂಟೆಯಲ್ಲಿ ಊಟ ಮಾಡ್ಕೊಂಡಿರ್ತಾ 1 ಅವರ್ ರೆಸ್ಟ್ ಮಾಡಿ. ಯಾಕಂದರೆ ಬೆಳಗ್ಗೆಯಿಂದ ಕಂಟಿನ್ಯೂ ಆಗಿ ಸ್ಟ್ರೆಸ್ ಬಿದ್ದಿರುತ್ತೆ ಮೈಂಡಿಗೆ. ಸ್ವಲ್ಪ ರೆಸ್ಟ್ ಕೊಟ್ಟು ನೆಕ್ಸ್ಟ್ ಓದಿದ್ದೆಲ್ಲ ನೆನ್ಪುಳಿಯುತ್ತೆ. ನೆಕ್ಸ್ಟ್ 3:30ರಿಂದ 5 ಗಂಟೆವರೆಗೂ ಯಾವುದಾದ್ರು GK ಬುಕ್ಸ್ ಓದಿ. ಆ ಥರ ಓದೋಕ್ಕಾಗಿಲ್ಲ ಅಂದರೂ GK ಬುಕ್ಸು ನಿಮ್ಮ ನಾಲೆಜ್ ಪರ್ಪೋಸ್. ಅಂದರೆ ನಮಗೇನು ಓದೇ ಇಲ್ಲ ಅನ್ನಿಸ್ಬಾರ್ದು. ಎಷ್ಟೋ ಓದಿರ್ತೀವಿ ಆ ಥರಗಳು, ಅದನ್ನ ಕ್ವಶನ್ ಪೇಪರ್ಸ್ನ ಪ್ರತಿಯೊಂದನ್ನು ಓದಿರ್ತೀವಿ, ನಮಗೇನು ಓದಿಲ್ಲ ಅನ್ನಿಸ್ಬಾರ್ದು. ಅದಕ್ಕೆ ಆ ಒಂದು ಕಾರಣಕ್ಕೆ GK ಬುಕ್ಸನ್ನು ಓದಬೇಕು. ಯಾಕಂದರೆ ಬೇಗ ಮುಗಿದೋಗುತ್ತೆ. ನಾವು KM ಸುರೇಶ್ದವರು ಓದ್ಬೋದು, ನೂತನ್ GK ಅವರು ಓದ್ಬೋದು, ಮತ್ತು ಚಾಣಕ್ಯ ಕಣಚನವರು ಓದ್ಬೋದು. ಈ 3 GK ಬುಕ್ಸಲ್ಲಿ ಯಾವುದಾದ್ರು ಒಂದು GK ಬುಕ್ಸನ್ನು ಓದ್ಕೊಂಡು ನಿಮಗೆ ನಾಲೆಜ್ ಪರ್ಪಸ್ಸು, ನಾವು ಏನೋ ಓದಿದ್ದೀವಿ ಅಂದ್ಕೊಳ್ಳೋಕ್ಕೆ. ಬೆಳಗ್ಗೆ ಆ ಥರ ಮಾಡ್ಕೊಳ್ಳಿ, ಮಧ್ಯಾಹ್ನ GK ಬುಕ್ಸ್ ಓದ್ಕೊಳ್ಳಿ. ಅದಾದಮೇಲೆ ಅರ್ಧ ಗಂಟೆ ಟೀ ಬ್ರೇಕ್ ಮಾಡ್ಕೊಳ್ಳಿ. ಮೈಂಡ್ ಫ್ರೆಶ್ ಅಪ್ ಆಗುತ್ತೆ. ಆರಾಮಾಗಿ ಟೀ ಕುಡ್ಕೊಂಡು ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಬಂದು ಅಂದರೆ ನೆಕ್ಸ್ಟು 5:30ರಿಂದ 8:00ವರೆಗೆ 2 ಸಬ್ಜೆಕ್ಟ್ ಯಾವುದಾದ್ರು 1 ಗಂಟೆ ಅಥವಾ 1.5 ಗಂಟೆಯಲ್ಲಿ 2 ಸಬ್ಜೆಕ್ಟನ್ನು ಓದಬೇಕು. ಆ ಥರ 2 ಸಬ್ಜೆಕ್ಟ್ ಕಡ್ಡಾಯವಾಗಲಿ ಓದಲೇಬೇಕು. 2ರಿಂದ 3 ಟಾಪಿಕ್ಸನ್ನು ಕಂಪ್ಲೀಟ್ ಮಾಡಲೇಬೇಕು ಅದರಲ್ಲಿ. ಆವಾಗ ನಿಮಗೆ ಸಿಲೆಬಸ್ಸು ಕವರ್ ಆಗುತ್ತೆ. ಇದು ಜಸ್ಟ್ ಫ್ರೀ ಕೋಚಿಂಗ್ ಎಕ್ಸಾಮ್ಗೆ ಅಂತಲ್ಲ, ಇದು ನಿಮ್ಮ ಮುಂದಿನ STA, FDA, PC, PSI ಪ್ರತಿಯೊಂದು ಎಕ್ಸಾಮ್ಗೂ ಇಂಪಾರ್ಟೆಂಟ್ ಆಗುವಂಥ ಟೈಮ್ ಟೇಬಲ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ಫಾಲೋ ಅಪ್ ಮಾಡಿ, ಇಲ್ಲಾಂದರೆ ನೆಗ್ಲೆಕ್ಟ್ ಮಾಡಿಬಿಡಿ.
8:30 9:30ವರೆಗೆ ಊಟ ಮಾಡ್ಕೊಳ್ಳಿ. 1 ಅವರ್ ಊಟ ಮಾಡ್ಕೊಂಡು ಆರಾಮಾಗಿ ಊಟ ಮಾಡ್ಕೊಳ್ಳಿ. ಯಾವುದು ಫೋನ್ ಇಟ್ಕೊಂಡು ಅದು ಆ ಥರ ಎಲ್ಲ ಮಾಡ್ಕೋಬೇಡಿ. ಊಟ ಮಾಡ್ತಿದ್ದೀರ ಅಂದಮೇಲೆ ಕಾನ್ಸಂಟ್ರೇಟು ಊಟ ಅಷ್ಟೇ. ಊಟ ಮಾಡ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗುತ್ತೆ, ರೆಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ 9:30 10:30ವರೆಗೂ ನೀವು ಯೂಟ್ಯೂಬ್ ಕ್ಲಾಸನ್ನು ಕೇಳಿ. ಯಾವುದಾದ್ರು ಕರೆಂಟ್ ಅಫೇರ್ಸು ಅಥವಾ ಡೈಲಿ ಕರೆಂಟ್ ಅಫೇರ್ಸ್ ಕೇಳಿದ್ರೆ ನೀವು ಅಪ್ಗ್ರೇಡ್ ಆಗ್ತಾ ಹೋಗ್ತೀರಿ. ಇವತ್ತಿನ ಕರೆಂಟ್ ಅಫೇರ್ಸನ್ನು ನೀವು ಇವತ್ತೇ ನೋಡ್ಕೊಂಬಿಟ್ರೆ ಅಪ್ಡೇಟ್ ಆಗಿಬಿಡ್ತೀರಿ. ಅಪ್ಡೇಟ್ ಆದಮೇಲೆ ನಿಮ್ಗೆ ಮ್ಯಾಗ್ಝಿನ್ ಓದೋಕ್ಕೆ ಈಸಿ ಆಗಿಬಿಡುತ್ತೆ. ನಾನು ಇದನ್ನ ಓದಿದ್ದೆ, ಇದನ್ನ ನಾನು ಅಲ್ಲಿ ನೋಡಿದ್ದೆ ಅಂತ ನಿಮ್ಗೆ ಅನಿಸುತ್ತೆ. ಆವಾಗ ನೀವು ಈಸಿಲಿಯಾಗಿ ಓದ್ತಾ ಹೋಗ್ತೀರಾ. ಹಾಗೆ ಯೂಟ್ಯೂಬಲ್ಲೇ ಕರೆಂಟ್ ಅಫೇರ್ಸು 1000 ಇರ್ತವೆ. ನಂದು ಕರೆಂಟ್ ಅಫೇರ್ಸ್ ಇದೆ. ಪ್ರತಿಯೊಂದೂ ಕರೆಂಟ್ ಅಫೇರ್ಸ್ ಯಾವುದಾದ್ರೂ ಯೂಟ್ಯೂಬ್ ಬರಲಿ ನೋಡ್ತಾ ಹೋಗಿ. ಒನ್ಲೈನರು ನೋಡ್ಕೊಳ್ಳಿ, ವಿತ್ ಎಕ್ಸ್ಪ್ಲೇನು ಮಾಡಿರ್ತಾರೆ, ಎಲ್ಲವನ್ನ ನೋಡ್ಕೊಳ್ಳಿ. ಈಸಿ ಆಗುತ್ತೆ ನಿಮಗೆ ಓದೋಕ್ಕೆ ಅಂತ. ನೋಡಿ, 7 to ಎಷ್ಟೆಲ್ಲ ಮಾಡಿದ್ಮೇಲೆ 7 to 8 ಅವರ್ಸ್ ನೀವು ಕಡ್ಡಾಯವಾಗಿ ರೆಸ್ಟ್ ಮಾಡಲೇಬೇಕು. ಎಷ್ಟು ನಿದ್ದೆ ಮಾಡ್ತೀರಿ ಅಷ್ಟು ನಿಮ್ಮ ಮೈಂಡ್ ಪವರ್ ಜಾಸ್ತಿ ಆಗುತ್ತೆ. ಓದಿದ್ದು ನಿಮಗೆ ನೆನ್ಪುಳಿಯುತ್ತೆ. ನೀವೆಷ್ಟು ನಿದ್ದೆಗೆಟ್ಟು ಓದ್ತೀರಾ ಅಷ್ಟು ನಿಮಗೆ ಬ್ರೈನ್ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಸದ್ಯದ ಪರಿಸ್ಥಿತಿಗೆ ಅದು ನಿಮಗೆ ಓದಿದ್ದೆಲ್ಲ ನೆನಪಿದೆ ಅನಿಸುತ್ತೆ. ಎಕ್ಸಾಮಲ್ಲಿ ಹೋಗಿ ಗೊಂದಲಗಳಾಗ್ತವೆ. ಎಲ್ಲ ಗೊತ್ತಿದೆ ನನಗೆ ಆನ್ಸರು, ಆದರೆ ಆನ್ಸರ್ ಮಾಡಿದ್ದೆಲ್ಲ ತಪ್ಪು ಮಾಡಿ ಬಂದಿರ್ತೀರ. ಆ ಥರ ಸಮಸ್ಯೆಗಳು ಆಗಬಾರ್ದು ಅಂದರೆ ಆರಾಮಾಗಿ ರೆಸ್ಟ್ ಮಾಡಿ ಹೋಗಬೇಕು. ಇನ್ನೊಂದು ಎಕ್ಸಾಮ್ಗೆ ಹೋಗುವ 1 ದಿನ ಅಥವಾ 1-2 ದಿನದ ಮುಂಚೆನೇ ಓದೋದು ಬಿಟ್ಬಿಡಬೇಕು. ಅವಾಗ ಯಾವುದು ಓದೋಕ್ಕೆ ಹೋಗಬೇಡಿ. ನಿಮ್ಮ ಏನು ಓದ್ತೀರ ನೋಡಿ ಅವು 2 ದಿನದಲ್ಲಿ ಅವೇ ಅಷ್ಟೇ ನೆನಪಿರುತ್ತೆ. ಇನ್ನು ಮಿಕ್ಕಿರೋದು ಏನೂ ನೆನಪಿರಲ್ಲ. ಓದಿ. ಎಂಥದ್ದು ಓದಬೇಕಂದ್ರೆ ಅದನ್ನ ನೀನು ಓದಿರೋದೇ ಇಲ್ಲ ಅಂಥ ಸಬ್ಜೆಕ್ಟನ್ನು ನೀವು ಅಲ್ಲಿ ಓದಬೇಕು. ಓದಿರೋ ಸಬ್ಜೆಕ್ಟನ್ನು ಮತ್ತೆ ಓದಕ್ಕೆ ಹೋಗಬೇಡಿ. ಹಾಗೆ ಡೈಲಿ ಹೀಗೆ ಫಾಲೋ ಮಾಡಿ ನಿಮಗೆ ಸಕ್ಸಸ್ ಸಿಗತ್ತೆ. ಸಿಕ್ಕಮೇಲೆ ನನಗೆ ಸಕ್ಸಸ್ ಆಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ, ನನಗೆ ಅದು ಖುಷಿ ಕೊಡುತ್ತೆ ಅಂತ ಹೇಳ್ತೀನಿ. ನೋಡಿ, ಎಕ್ಸಾಮ್ ಪಾಸ್ ಆದಮೇಲೆ ಮುಂದೇನು ನೋಡಿ, 40ರಿಂದ 50 ಮಾರ್ಕ್ಸ್ ತೊಗೊಂಬಿಟ್ರೆ ಇದು ಎಕ್ಸಾಮ್ ಪಾಸ್ ಆಗುತ್ತೆ. 40 to 45 ತೊಗೊಂಡ್ರೂ ಪಾಸ್ ಆಗುತ್ತೆ. ಪಾಸ್ ಆದಮೇಲೇನು, ಅದಕ್ಕೆ ನಿಮ್ಗೆ 4 ಆಪ್ಷನ್ ಕೊಟ್ಟಿರ್ತಾನೆ. ದೆಹಲಿ, ಹೈದರಾಬಾದ್, ಬೆಂಗಳೂರು, ಈ ಥರ ಬೇರೆ ಕಡೆ ಎಲ್ಲರೂ ಕೊಟ್ಟಿರ್ತಾನೆ. ಈ ಆಪ್ಷನ್ಗಳಲ್ಲಿ ದೆಹಲಿಗೆ ಹೋದರೆ ನಿಮಗೆ ತಿಂಗಳಿಗೆ 10,000 ಕೊಡ್ತಾನೆ. ಹೈದರಾಬಾದಿಗೆ ಹೋದರೆ 8,000 ಕೊಡ್ತಾನೆ. ಬೆಂಗಳೂರಿಗೆ ಬಂದರೆ 6,000 ಕೊಡ್ತಾನೆ. ಇತರೆ ಯಾವುದಾದ್ರೂ ಡಿಸ್ಟಿಕ್ಕಿಗೆ ಹೋದರೆ 5,000 ಕೊಡ್ತಾನೆ. ಇಷ್ಟು ಅಮೌಂಟನ್ನು ನಿಮಗೆ ತಿಂಗಳಿಗೆ ಫ್ರೀ ಕೊಟ್ಟು, ಕೋಚಿಂಗ್ ಕೊಟ್ಟು, ಫ್ರೀ ಅಮೌಂಟ್ ಕೊಟ್ಟು, ಬುಕ್ಸ್ ಎಲ್ಲ ಕೊಡ್ತಾನೆ. ನೀವು ಕಷ್ಟಪಟ್ಟರೆ ಮಾತ್ರ ಸಿಗುತ್ತೆ, ನೆನ್ಪಿಟ್ಕೊಳ್ಳಿ. ಹೀಗೆ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಇಂಪಾರ್ಟೆನ್ಸ್ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸರ್ ಚೆನ್ನಾಗಿದೆ ಅಂತ ತಿಳಿಸಿ. ನನಗೂ ಒಂದು ಮಾಡೋಕ್ಕೆ ಜೋಶ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.